ಮನಸ್ಸಿನ ಸೇತುವೆ. ರಾಮಣ್ಣ ಅವರ ಮನೆ ಗ್ರಾಮದಲ್ಲಿ ಎಲ್ಲರಿಗೂ ಪರಿಚಿತವಾಗಿತ್ತು. ಮನೆಯ ಸೊಸೆ ಲಲಿತಾ, ಸಾಸು ಗಂಗಮ್ಮ. ಗಂಗಮ್ಮ ತುಂಬ ಶಿಸ್ತಿನವರು. ನಾವು ಮಾಡಿದದ್ದೇ ಸರಿಯೇ ಎಂಬ ನಂಬಿಕೆ ಅವರದ್ದು. ಲಲಿತಾ ಹೊಸದಾಗಿ ಮದುವೆಯಾಗಿ ಬಂದಿದ್ದಳು. ಓದಿದವಳು, ಮೃದು ಸ್ವಭಾವದವಳು. ಆದ್ರೆ ಮನೆಯ ನಿಯಮಗಳು ಅವಳಿಗೆ ಹೊಸದಾಗಿದ್ದವು. ಪ್ರತಿದಿನ ಒಂದೇ ಮಾತು ಕೇಳಿಸುತ್ತಿತ್ತು. ಬಹು, ನಮ್ಮ ಮನೆಯಲ್ಲಿ ಹೀಗಲ್ಲ. ನಿನ್ನ ತಲೆಮಾರಿಗೆ ಮನೆ ಕೆಲಸ ಅರ್ಥವಾಗುವುದಿಲ್ಲ. ಲಲಿತಾ ಏನೂ ಹೇಳದೆ ಎಲ್ಲವನ್ನೂ ಸಹಿಸುತ್ತಿದ್ದಳು. ಆದ್ರೆ ಅವಳ ಮನಸ್ಸು ದಿನದಿಂದ ದಿನಕ್ಕೆ ನೋವುಗೊಂಡಿತ್ತು. ಒಂದು ದಿನ ಗಂಗಮ್ಮ ಅನಾರೋಗ್ಯದಿಂದ ಹಾಸಿಗೆಯಲ್ಲೇ ಮಲಗಬೇಕಾಯಿತು. ಮನೆಯ ಎಲ್ಲಾ ಜವಾಬ್ದಾರಿ ಲಲಿತಾಳ ಮೇಲೆ ಬಂತು. ಅವಳು ಬೇಸರ ಪಡಲಿಲ್ಲ. ಸಾಸುತಾಯಿ ಔಷಧಿ, ಊಟ, ಆರೈಕೆ ಎಲ್ಲವನ್ನೂ ಪ್ರೀತಿಯಿಂದ ಮಾಡಿದಳು. ಒಂದು ರಾತ್ರಿ ಗಂಗಮ್ಮ ಕಣ್ಣೀರಿನಿಂದ ಹೇಳಿದರು, ಬಹು, ನಾನು ನಿನ್ನನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡೆ. ನೀನು ನನ್ನ ಮಗಳಂತಿದ್ದೀಯೇ. ಲಲಿತಾ ಕೈ ಹಿಡಿದು ಹೇಳಿದರು, ನೀವು ನನ್ನ ತಾಯಿಯೇ ಅಮ್ಮ. ಆ ದಿನದಿಂದ ಮನೆಯ ವಾತಾವರಣ ಬದಲಾಯಿತು. ತಾನೇ ಭೇದಗಳು ಕರಗಿದವು. ಸಾಸು ಬಹು ಸಂಬಂಧ ತಾಯಿ ಮಗಳ ಬಂಧನವಾಯಿತು.